ಎಲ್ಲರಿಗೂ ನಮಸ್ಕಾರ. ತರಗತಿ 5ರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 11 ಗುಣಾಕಾರದ PBLಗಳನ್ನು ನೋಡೋಣ. ಚಟುವಟಿಕೆ 3 ವಿನ್ಯಾಸಗಳು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ಇವೆ. ಚಟುವಟಿಕೆ ಸೂಚನೆಗಳನ್ನು ನೋಡ್ತಾ ಹೋದರೆ ಇಲ್ಲಿ ಒಂದು ವಿನ್ಯಾಸದ ರೀತಿಯಲ್ಲಿ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ ಮುಂದಿನ ಸಂಖ್ಯೆಗಳಲ್ಲಿರುವ ವಿನ್ಯಾಸವನ್ನು ಗುರುತಿಸಿ. 1 × 8 + 1 = 9. 1 × 8 ಅಂತ ಮಾಡಿದಾಗ ನಮಗೆ 8 ಸಿಗುತ್ತೆ. 8 + 1 9 ಆಗಿರುತ್ತೆ. ಅದೇ ರೀತಿ ಕೆಳಗಡೆ 12 × 8 + 2 ಮಾಡಿದಾಗ 98 ಸಿಗುತ್ತೆ. 1 2 3 × 8 + 3 = 9 8 7 ಸಿಗುತ್ತೆ. ಈ ಸಂಖ್ಯೆಯಲ್ಲಿ ವಿನ್ಯಾಸವನ್ನು ನೋಡ್ತಾ ಹೋಗ್ಬೇಕು. ಮೊದಲ ಸಂಖ್ಯೆ 1, ಎರಡನೇದಕ್ಕೆ 1 2, ಮೂರನೇದರಲ್ಲಿ 1 2 3 ಅಂತ ಸೇರಿಸ್ತಾ ಹೋಗ್ತೀವಿ. ಮಧ್ಯದ ಸಂಖ್ಯೆ 8 ಕಾಮನ್ ಆಗಿರುತ್ತೆ. ಮತ್ತೆ ಮೂರನೇ ಸಂಖ್ಯೆ ಸಂಕಲನ ಮಾಡುವ 1 2 3 ಅಂತ ಸೇರಿಸ್ತೀವಿ. ಅದಕ್ಕೆ ಉತ್ತರ ಮೊದಲನೇ ಸಂಖ್ಯೆ 9 9 8 9 8 7. ಇದೇ ರೀತಿ ಈ ಸಂಖ್ಯಾ ವಿನ್ಯಾಸವನ್ನು ಅನುಸರಿಸಿ ಇನ್ನೂ 5 ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಈಗ 1 2 3 4 × 8 + 4 = 9 8 7 6. ಈ ರೀತಿ ಇನ್ನೂ 5 ಸಂಖ್ಯೆಗಳನ್ನು ಇಲ್ಲಿ ಬರಲಿಕ್ಕೆ ಹೇಳಿ. 9 11 ಮತ್ತು 20ರ ಮಗ್ಗಿಯನ್ನು ಇಲ್ಲಿ ಬರೆದು ಅದರಲ್ಲಿನ ವಿನ್ಯಾಸವನ್ನು ಗುರುತಿಸಲಿಕ್ಕೆ ಹೇಳಿ. ಈ 3 ಮಗ್ಗಿಯಲ್ಲೂ ವಿನ್ಯಾಸಗಳಿರುತ್ತೆ. ಆ ಮಗ್ಗಿಯನ್ನು ಬರೆದು ಯಾವ ರೀತಿ ವಿನ್ಯಾಸಗಳು ಮಕ್ಕಳಿಗೆ ಕಾಣುತ್ತೆ ಅಂತ ನೋಡಲಿಕ್ಕೆ ಹೇಳಿ. ಈ ಚಟುವಟಿಕೆ ಮಾಡಿಸೋದ್ರಿಂದ ಮಕ್ಕಳಿಗೆ ಮಗ್ಗಿನ ಕಂಠಪಾಠ ಮಾಡೋ ಅವಶ್ಯಕತೆ ಇರೋದಿಲ್ಲ. ಪ್ರಯತ್ನಿಸಿ ಅನ್ನೋ ಚಟುವಟಿಕೆ. ಈ ಕೆಳಗಿನ ಪ್ರಶ್ನೆಗಳನ್ನು ಬಳಸಿ ನಿಮ್ಮ ಸ್ನೇಹಿತರೊಂದಿಗೆ ಕ್ವಿಜ್ ಅನ್ನು ನಡೆಸಿ. ಮೊದಲನೇ ಪ್ರಶ್ನೆ, 111 × 888 ಮತ್ತು 888 × 111 ಎರಡೂ ಸಮವಾಗಿವೆಯೇ ಅಂತ ಪ್ರಶ್ನೆ. ಹೌದು, ಇಲ್ಲಿ ಎರಡೂ ಸಮವಾಗಿರುತ್ತೆ. ಎರಡು ಸಂಖ್ಯೆಯನ್ನು ಗುಣಾಕಾರ ಮಾಡಿದಾಗ ಅದಲು ಬದಲು ಮಾಡಿದ್ರು ಇಲ್ಲಿ ಉತ್ತರ ಒಂದೇ ರೀತಿ ಆಗಿರುತ್ತೆ. ನೀವು ಒಂದು ಸಂಖ್ಯೆಯಿಂದ 1,23,456 ಗುಣಿಸಿದಾಗ ಗುಣಲಬ್ಧವು 1,23,450 ಆಗಿರುತ್ತೆ. ಆ ಸಂಖ್ಯೆ ಯಾವುದು ಅಂದರೆ ಇಲ್ಲಿ ಆ ಸಂಖ್ಯೆ 1. ಯಾವುದೇ ಒಂದು ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಅದು ಆ ಸಂಖ್ಯೆಯೇ ಉತ್ತರವಾಗಿ ಸಿಗುತ್ತೆ. ಒಂದು ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ ಬರುವ ಗುಣಲಬ್ಧವೇನು? ಇಲ್ಲಿ ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ ಅಥವಾ ಗುಣಾಕಾರ ಮಾಡಿದಾಗ ಉತ್ತರ 0ಯೇ ಆಗಿರುತ್ತೆ. ಈಗ ಯಾವುದೇ ಒಂದು ಸಂಖ್ಯೆ, 1 ಅಂಕಿ ಸಂಖ್ಯೆ ಆಗಲಿ 2 ಅಂಕಿ ಸಂಖ್ಯೆ ಆಗಲಿ, ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ ಉತ್ತರ 0ಯೇ ಆಗಿರುತ್ತೆ. 17 ಮತ್ತು ಯಾವುದರ ಗುಣಲಬ್ಧವು 17 ಲಕ್ಷ ಆಗಿರುತ್ತೆ ಅಂತ. ಈಗ 17ಕ್ಕೆ 1 ಲಕ್ಷವನ್ನು ಗುಣಿಸಿದಾಗ 17 ಲಕ್ಷ ಆಗಿರುತ್ತೆ. ಅದೇ ರೀತಿ 200 ಮತ್ತು 500ರ ಗುಣಲಬ್ಧದಲ್ಲಿ ಎಷ್ಟು ಸೊನ್ನೆಗಳಿರುತ್ತವೆ? 200 ಮತ್ತು 500ಅನ್ನು ನಾವು ಗುಣಿಸಿದಾಗ 1 ಲಕ್ಷ ಉತ್ತರ ಆಗುತ್ತೆ. ಅಂದರೆ 5 ಸೊನ್ನೆಗಳು ಇರುತ್ತೆ. ಹೆಚ್ಚಿನ ಪ್ರಶ್ನೆಗಳನ್ನು ರಚಿಸಿ ಅಥವಾ ಸಂಗ್ರಹಿಸಿ ನಿಮ್ಮ ತರಗತಿಯಲ್ಲಿ ಗಣಿತದ ಕ್ವಿಜ್ ಅನ್ನು ನಡೆಸಿ. ಇಲ್ಲಿ ನನ್ನ ಕಲ್ಪನೆ ನನ್ನ ರಚನೆ ಎಂಬ ಒಂದು ಭಾಗವನ್ನು ನೀಡಿದ್ದೇವೆ. ಇಲ್ಲಿ ಮಕ್ಕಳು ಏನನ್ನು ಕಲಿತಿದ್ದಾರೆ ಎಂಬುದನ್ನು ಒಂದು ಉದಾಹರಣೆ ಮೂಲಕ ಅಥವಾ ಅವರ ಸ್ವಂತ ವಾಕ್ಯದ ಮೂಲಕ ಈ ಭಾಗವನ್ನು ಉಪಯೋಗಿಸ್ಕೊಳ್ತಾ ಹೋಗ್ಬೋದು. ಅದೇ ರೀತಿ ಇಲ್ಲಿ ಸ್ವಮೌಲ್ಯಮಾಪನ ಪ್ರಶ್ನೆಗಳನ್ನು ನೀಡಿದ್ದೇವೆ. ಇಲ್ಲಿ 10 ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಮಕ್ಕಳು ನೀಡ್ತಾ ಹೋಗಬೇಕು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಭರ್ತಿ ಮಾಡಲು ಒಂದು OMR ಹಾಳೆಯನ್ನು ಸಹ ನೀಡಿದ್ದೇವೆ. ಅದರಂತೆ ಪ್ರತಿ ಪ್ರಶ್ನೆಗೂ ಯಾವುದು ಉತ್ತರ ಅಂತ ಮಗು ಇಲ್ಲಿ ಆ ಸರ್ಕಲ್ ಅನ್ನು ಡಾರ್ಕನ್ ಮಾಡೋದ್ರ ಮೂಲಕ ಉತ್ತರವನ್ನು ಕೊಡಬೇಕಾಗತ್ತೆ. ಧನ್ಯವಾದಗಳು.